ನಾನ್ ಬರ್ತಾ ಇದ್ದೀನಿ ಇಂಡಿಯಾಗೆ. ಒಬ್ಳೆ ಟ್ರಾವೆಲ್ ಮಾಡಿದೀನಿ, ಆದ್ರೆ 16 ವರ್ಷದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಇಡೀ ಟ್ರಿಪ್ ಅಲ್ಲಿ ನಾನು ಒಬ್ಳೆ ಇರ್ತೀನಿ, ಒಬ್ಳೆ ಬಂದು ವಾಪಸ್ ಒಬ್ಳೆ ಹೋಗೋದು. ನಮ್ಮಣ್ಣನ ಮನೆ ಗೃಹ ಪ್ರವೇಶ ಇದೆ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಇನ್ನು ಒಂದು ವಾರದಲ್ಲಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಗುತ್ತೆ. ನಾನು ಅಥವಾ ಸುನಿಲ್ ಇಬ್ರಲ್ಲಿ ಯಾರಾದ್ರೂ ಒಬ್ಳು ಇರಲೇಬೇಕು. ಮಕ್ಕಳು ಸ್ಕೂಲ್ ಬಿಟ್ಟು ಬರಕ್ ರೆಡಿ ಇಲ್ಲ, ಸೊ ನಾನು ಒಬ್ಳೆ ಬರೋಣ ಅಂತ ಡಿಸೈಡ್ ಮಾಡಿ ಒಂದ್ ತಿಂಗಳು ಮುಂಚೆನೆ ಆಯ್ತು ಪ್ಲಾನ್ ಎಲ್ಲ ಮಾಡಿ. ಆದ್ರೆ ನಾವೆಲ್ಲ ಲಾಸ್ಟ್ ಮಿನಿಟ್ ಲಕ್ಷ್ಮೀಬಾಯಿ ಅಂತ ಹೆಸರು ತಗೊಂಡಿದ್ದೀನಲ್ಲ, ಲಾಸ್ಟ್ ಮಿನಿಟ್ ಸಖತ್ ಕೆಲಸಗಳು ಇಟ್ಕೊಂಡಿರ್ಲೇಬೇಕು. ಪುಣ್ಯಕ್ಕೆ ನಿನ್ನೆನೆ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಇವತ್ತಿನ್ನು ಸ್ವಲ್ಪ ಶಾಪಿಂಗ್ ಉಳಿದಿದೆ. ಆಫೀಸ್ ಅವರು ಕೂಡ ಇಂಡಿಯಾಗೆ ಹೋಗ್ತಾ ಇದೆಯಲ್ಲ ಸಂಜೆನೆ, ಇನ್ನೇನು ಜೀಲೋ ಅಪ್ನಿ ಜಿಂದಗಿ ಅಂತ ಕೆಲಸನೂ ಏನು ಜಾಸ್ತಿ ಇರಲಿಲ್ಲ. ಸೊ ಮಧ್ಯಾಹ್ನ ಲಾಗ್ ಆಫ್ ಮಾಡ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿ ನಿದ್ದೆ ಹೊಡೆದು ಸಂಜೆ 6 ಗಂಟೆಗೆ ಏರ್ಪೋರ್ಟ್ ಹೊರಟ್ವಿ. ಏರ್ಪೋರ್ಟ್ಗೆ ಅಂದ್ರೆ ಏರ್ಪೋರ್ಟ್ಗಲ್ಲ, 2 ಕೆಲಸ ಪೆಂಡಿಂಗ್ ಇದೆ ಇನ್ನುವೇ, ಹೋಗಕ್ ಮುಂಚೆ ಮಾಡೋದು. 11:30 ಇರೋದು ನನ್ನ ಫ್ಲೈಟ್. 6 ಗಂಟೆಗೆ ಹೊರಟು ಒಂದು ವಿಡಿಯೋ ಶೂಟ್ ಇತ್ತು. ಆ ಲೊಕೇಶನ್ಗೆ ಹೋಗೋಷ್ಟರಲ್ಲಿ 6:45, 7:45 ಅಲ್ಲೇ ಆಯ್ತು ವಿಡಿಯೋ ಶೂಟಿಂಗ್ ಎಲ್ಲ. ಅದಾದ್ಮೇಲೆ ಏರ್ಪೋರ್ಟ್ಗೆ ಹೋಗಿ ನನ್ನ ಲಗೇಜ್ ಡ್ರಾಪ್ ಆಫ್ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಮಾಡ್ಕೊಂಡು ಲಗೇಜ್ ಮಾತ್ರ ಡ್ರಾಪ್ ಆಫ್ ಮಾಡಿದ್ದಾಯ್ತು. ಯಾಕಂದ್ರೆ ಇದಾದ್ಮೇಲೆ ಇನ್ನೊಂದು ಕೆಲಸ ಇದೆ. ಒಂದು ಇನ್ವೈಟ್ ಇತ್ತು, ಹೋಗ್ಲಾ ಬೇಡವಾ ಅನ್ಕೋತಿದ್ದೆ. ಬಟ್ ನಾವೆಲ್ಲ ಡೇರ್ ಡೆವಲ್ ಮುಸ್ತಫಾ ತರ ಡೇರ್ ಡೆವಲ್ ಧನಲಕ್ಷ್ಮಿ ಅಲ್ವಾ, ಅದಕ್ಕೆ ನಾನ್ ಮಾತ್ರ ಅಲ್ಲ, ನನ್ನ ಸಂಸಾರನೂ ಆನ್ ದ ಟೋಸ್ ಇಟ್ಟಿರ್ತೀನಿ. ಪ್ರಭುದೇವ ಈಸ್ ಇನ್ ಡ್ಯಾಲಸ್, ವೈ ನಾಟ್ ಮಿಸ್ ದ ಚಾನ್ಸ್ ಟು ಮೀಟ್ ಹಿಮ್ ಅನ್ಕೊಂಡು ಇನ್ವೈಟ್ ಬಂದಿದೆಯಲ್ಲ ಮೀಟ್ ಮಾಡಕ್ಕೆ ಅನ್ಬಿಟ್ಟು ಸರಿ ಅಂತ ಅಲ್ಲಿಂದ 9 ಗಂಟೆಗೆ ಹೊರಟ್ವಿ. ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಅನ್ನೋ ಬೆನಿಫಿಟ್ಸ್ ನಾವು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ. ನಾನು ಸುಮಾರು ಇವೆಂಟ್ಗಳಿಗೆ ಆಕ್ಚುಲಿ ಲೇಟ್ ಆಗಿ ಹೋಗ್ತೀನಿ, ಆದ್ರೆ ಕರೆಕ್ಟ್ ಟೈಮ್ಗೆ ಹೋಗ್ತೀನಿ. ಯಾವಾಗ ಸೆಲೆಬ್ರಿಟೀಸ್ ಬರ್ತಾರೋ ಆವಾಗ. ಏರ್ಪೋರ್ಟ್ಗೂ ಮತ್ತೆ ಆ ಇವೆಂಟ್ ಲೊಕೇಶನ್ಗೂ ಒಂದು 15-20 ಮಿನಿಟ್ಸ್ ಅಷ್ಟು ಟೈಮ್ ಇತ್ತು. ಸೊ ನಾವು ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗಿ ಪ್ರಭುದೇವ ಅವರು ಇಳಿದ್ರು. ಸ್ಟೇಜ್ ಮೇಲೆ ಅವ್ರ ಮಾತುಕತೆ ನಡೀತಿತ್ತು. ಆಮೇಲೆ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ರೆಡಿ ಮಾಡಿ ಇಟ್ಟಿದ್ರು. ಸುಮಾರು ಡ್ಯಾನ್ಸು, ಸಿಂಗಿಂಗು ಅದೆಲ್ಲ ನಡೀತಾ ಇತ್ತು. ಅದಾದ್ಮೇಲೆ ಊಟನೂ ಇತ್ತು. ಸೊ ನಾವು ಫುಲ್ ಡಿನ್ನರ್ ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಪರ್ಸನಲ್ ಆಗಿ ಫೋಟೋಸ್ ಎಲ್ಲ ಬೇಕಂದ್ರೆ ಇನ್ನೂ ಸಾಕಷ್ಟು ವೆಯ್ಟ್ ಮಾಡಬೇಕಿತ್ತು. ಇನ್ನೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಫ್ಲೈಟ್ ಗ್ಯಾರಂಟಿ ಮಿಸ್ ಮಾಡ್ಕೋತೀನಿ ಅಂದ್ಬಿಟ್ಟು 10 ಕಾಲಷ್ಟೊತ್ತಿಗೆ ಹೊರಟು ಬಿಡೋಣ, ಇನ್ ಟೈಮ್ ಆಯ್ತು ಅನ್ಕೊಂಡು ಹೊರಟಿದ್ದಾಯ್ತು. ಉನ್ನತಿ ಅಂತೂ ಅವಾಗ ಇವಾಗ ರಿಮೈಂಡ್ ಮಾಡ್ತಾನೆ ಇದ್ಲು, ಮಮ್ಮ ವಿಲ್ ಯು ಬಿ ಲೇಟ್ ಫಾರ್ ಯುವರ್ ಫ್ಲೈಟ್ ಅನ್ಕೊಂಡು. ಕಾರಲ್ಲೇ ನಮ್ಮ ಏರ್ಪೋರ್ಟ್ ಔಟ್ಫಿಟ್ಗೆ ಚೇಂಜ್ ಆಗಿ 10:30ಗೆ ಏರ್ಪೋರ್ಟ್ ತಲುಪಿದ್ದಾಯ್ತು. ಚೆಕ್ ಇನ್ ಎಲ್ಲ ಆಗೋಗಿತ್ತಲ್ಲ, ಇನ್ನೇನು ಬರೀ ಸೆಕ್ಯೂರಿಟಿ ಗೇಟ್ ಅಲ್ಲಿ ಎಂಟರ್ ಆಗ್ಬೇಕಿತ್ತು ಅಷ್ಟೇ. ನಾನು ಅವ್ರಿಗೆಲ್ಲ ಹೇಳ್ದೆ, ನೀವು ಬೇಕಾದ್ರೆ ಇವೆಂಟ್ ಫುಲ್ ಮುಗಿಸ್ಕೊಂಡ್ ಬಂದ್ರು ಪರವಾಗಿಲ್ಲ, ನನ್ಗೆ ಯಾರಾದ್ರೂ ಒಬ್ಬರು ಡ್ರಾಪ್ ಮಾಡಿದ್ರೆ ಸಾಕು, ನೀವೆಲ್ಲ ಇಲ್ಲೇ ಇರಿ ಅಂತ. ಬಟ್ ಎಲ್ಲರೂ ಇಲ್ಲ ನಾವು ಬರ್ತೀವಿ ಅಂತ ಹೊರಟು ಬಂದ್ರು ಅವರು ಎಲ್ಲ. ಇನ್ನ ಏರ್ಪೋರ್ಟ್ ಅಲ್ಲಿ ಫೈನಲ್ ಟಾಟಾ ಬಾಬಾಯಿ ಅಂತ ಹೇಳಿ ನಂಗೆ ಇನ್ನೂ ರಿಯಲೈಸು ಆಗ್ತಾ ಇಲ್ಲ ನಾನು ಇಂಡಿಯಾಗೆ ಹೋಗ್ತಿದ್ರಿ. ಯಾಕಂದ್ರೆ ಒಂಥರ ಆ ತರ ಸಿಚುಯೇಷನ್ ಇಲ್ಲ, ಬರೀ ದಡಬಡ ಅಂತ ಓಡಾಡ್ತಾ ಇದ್ದೀನಿ. ಈ ವಿಡಿಯೋನ ದೋಹಾ ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ವೇಟಿಂಗ್ ಟೈಮ್ ಅಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 4 ಅವರ್ಸ್ ಅಲ್ಲಿ ಇಂಡಿಯಾ ವೆರಿ ಗುಡ್ ಅಂತ ಹಾಡು ಹೇಳೋ ಟೈಮ್ ಬಂದ್ಬಿಡುತ್ತೆ.